ನಮಸ್ಕಾರ ವೀಕ್ಷಕರೇ, ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ಕಲಾಗ್ರಾಮ ಮಲ್ಲಥಳ್ಳಿಯಲ್ಲಿ ನಡೀತಾ ಇರೋ ರಂಗಪರೀಕ್ಷೆ ಹಾಗೂ ಅಂತಾರಾಷ್ಟ್ರೀಯ ನಾಟಕೋತ್ಸವದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ರಂಗಪರೀಕ್ಷೆ ಫೆಬ್ರವರಿ 1 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು 8ನೇ ತಾರೀಕು. ಇವತ್ತು 6ನೇ ತಾರೀಕು ಒಂದು ತೆಲುಗು ನಾಟಕ ಇದೆ. ನೀವು 4:15 ಹೋದ್ರೆ ಅಲ್ಲಿ ನಿಮ್ಗೊಂದು ಪಾಸ್ ಕೊಡ್ತಾರೆ. ನೀವು ಥಿಯೇಟರ್ ಒಳಗಡೆನೆ ಕುತ್ಕೊಂಡು ನಾಟಕ ನೋಡ್ಬೋದು. ಇಲ್ಲ ನಿಮಗೆ ಪಾಸ್ ಸಿಕ್ಕಿಲ್ಲ ಅಂದರೆ ಆ LED ಸ್ಕ್ರೀನಲ್ಲಿ ಅದೇ ನಾಟಕನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನೀವು ಹೊರಗಡೆ ಕುತ್ಕೊಂಡು ಸಹ ನಾಟಕನ ನೋಡ್ಬೋದು. ನಿಮಗೆ ಯಾರಿಗೆಲ್ಲ ನಾಟಕದಲ್ಲಿ ಆಸಕ್ತಿ ಇದೆ, ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಅವ್ರಿಗೆ ಇದೊಂದು ಒಳ್ಳೆ ಸ್ಟೇಜ್ ಅಂತ ಹೇಳ್ಬೋದು. ತುಂಬಾ ಪುಸ್ತಕಗಳು ಮತ್ತೆ ನಾಟಕದ ರಿಲೇಟೆಡ್ ತುಂಬಾ ವಿಷಯಗಳನ್ನ ಇಲ್ಲಿ ನಾವು ತಿಳಿಬೋದು. ಈ ಪಾಸು ಫ್ರೀ ಆಗಿರುತ್ತೆ, ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ಆದರೆ ಬೇಗ ಹೋಗಿ ಅಷ್ಟೇ. 4:15 ಹೋದರೆ ನಿಮಗೆ ಪಾಸ್ ಕೊಡ್ತಾರೆ. ಇಲ್ಲ ನೀವು 5 ಗಂಟೆಗೆ ಇನ್ನೂ 5 ನಿಮಿಷ ಇದೆ, 5 ಗಂಟೆಗೆ ಅಲ್ವಾ ನಾಟಕ ಸ್ಟಾರ್ಟ್ ಆಗೋದು, ಪಾಸ್ ಕೊಡಿ ಅಂತಂದರೆ ಕೊಡಲ್ಲ. ನೋಡ್ತಾ ಇರ್ಬೋದು, ಲೈಟಿಂಗ್ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ. ಅಲ್ಲಿ ಹೊರಗಡೆ 2 ವೇದಿಕೆ ಮಾಡಿದ್ದಾರೆ. ಒಂದಕ್ಕೆ BV ಕಾರಂತ್ ವೇದಿಕೆ ಅಂತ ಹೆಸರಿಟ್ಟಿದ್ದಾರೆ, ಇನ್ನೊಂದಕ್ಕೆ ಶಾಂತಕವಿ ಸಕ್ಕರಿ ವಾಳಾಚಾರ್ಯ ವೇದಿಕೆ ಅಂತೇಳಿ ಹೆಸರಿಟ್ಟಿದ್ದಾರೆ. ಒಂದೊಂದು ವೇದಿಕೆಯಲ್ಲೂ ಒಂದೊಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಇವತ್ತು 6ನೇ ತಾರೀಕು ಕಲಾ ಗಂಗೋತ್ರಿ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೆ ಕದಳಿ ವೇದಿಕೆ ಜಯನಗರ ಅವರಿಂದ ವಚನ ಗಾಯನ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಕಲಾಗ್ರಾಮ ಆವರಣದಲ್ಲಿ ಬೇಡರ ವೇಷ ಕೂಡ ಇದೆ. ಈ ರೀತಿಯ ರಂಗಪರೀಕ್ಷೆ ವರ್ಷಕ್ಕೆ ಒಂದೇ ಸರಿ ನಡೆಯೋದು. ಹಾಗೆ ಓನ್ಲಿ 8 ದಿನ ಅಷ್ಟೇ ಇರುತ್ತೆ. ಈಗ ಆಲ್ರೆಡಿ ಸ್ವಲ್ಪ ದಿನ ಹೋಗ್ಬಿಟ್ಟಿದೆ, ಇನ್ನು 3 ದಿನ ಬಾಕಿ ಇರೋದು. ಇನ್ ಕೇಸ್ ಯಾರಿಗಾದ್ರೂ ನಾಟಕದಲ್ಲಿ ಹಾಗೆ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ವಿಸಿಟ್ ಮಾಡಿ. ನಿಮ್ಮ ಮನೇಲಿ ನೀವು ಮಕ್ಕಳನ್ನು ಸಹ ಇಲ್ಲಿ ಕರ್ಕೊಂಡು ಹೋಗ್ಬೋದು. ಒಳ್ಳೆ ಅಟ್ರಾಕ್ಷನ್ಸ್ ಇದೆ, ಈವನ್ ಫುಡ್ ಸಿಗುತ್ತೆ, ಬೇರೆ ಬೇರೆ ಸ್ಟಾಲ್ಸ್ ಕೂಡ ಇದೆ ಅಲ್ಲಿ. ಇವತ್ತು ನಾಳೆ ನಾಡಿದ್ದು ಅಂದರೆ 8ನೇ ತಾರೀಕು ತನಕ ಏನೇನು ಪ್ರೋಗ್ರಾಮ್ಸ್ ನಡೆಯುತ್ತೆ ಅನ್ನೋದನ್ನೆಲ್ಲ ಇಲ್ಲ ಡಿಸ್ಪ್ಲೇಯಲ್ಲಿ ಹಾಕಿದ್ದಾರೆ. ನಾನು ಇವನ್ ಫೋಟೋ ಕೂಡ ಹಾಕ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸ್ಟಾಲ್ಸ್ ಎಲ್ಲ 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ನಾನು 9 ಗಂಟೆ ಮೇಲೆ ಹೋಗಿದ್ರಿಂದ ನನಗೆ ಯಾವುದೇ ಸ್ಟಾಲ್ಸಲ್ಲಿ ಯಾರೂ ಸಿಕ್ಕಿಲ್ಲ ಮಾತಾಡ್ಸಲಿಕ್ಕೆ. ನಿಮ್ಗೆ ಯಾರಿಗೆಲ್ಲ ನಾಟಕದಲ್ಲಿ ಇಂಟ್ರೆಸ್ಟ್ ಇದೆ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಕನ್ನಡ ಬಿಟ್ಟು ಬೇರೆ ಭಾಷೆಯ ನಾಟಕಗಳು ನಿಮ್ಗೆ ಇಲ್ಲೇ ಸಿಗುತ್ತೆ ನೋಡಲಿಕ್ಕೆ, ಅದು ಫ್ರೀಯಾಗಿ. ನಾನು ಹೋಗಿದ್ದು ತುಂಬ ಲೇಟ್ ಆಗಿದ್ದರಿಂದ ಯಾರು ಜನನೂ ಅಷ್ಟಿಲ್ಲ. ಎಲ್ಲ ನಾಟಕ ನೋಡ್ಕೊಂಡು ವಾಪಸ್ ಹೋಗಿದ್ದಾರೆ. ಇವನ್ ಸ್ಟಾಲ್ಸಲ್ಲೂ ಯಾರೂ ಇಲ್ಲ. ಜಸ್ಟ್ ವಿಡಿಯೋ ಮಾಡೋ ಪರ್ಪಸ್ಗೆ ನಾನು ಹೋಗಿದ್ದೆ. ಕಲಾಗ್ರಾಮ ನಮ್ಮ ಮನೆಗೆ ಹತ್ರ ಇದ್ರೂ ಸೊ ರಂಗಪರೀಕ್ಷೆ ಇರೋದು ನನಗೆ ಕೂಡ ಗೊತ್ತಿರಲಿಲ್ಲ. ನನಗನ್ಸುತ್ತೆ ಇವನ್ ಸಾಕಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ನಾನು ಪರ್ಸ್ನಲಿ ನಾಟಕನ ಇಷ್ಟಪಡ್ತೀನಿ, ಹಾಗಾಗಿ ನನಗೆ ಕೆಲವೊಂದು ನಾಟಕಗಳು ಮಿಸ್ ಆಯಿತು ಅಂತೇಳಿ ತುಂಬಾ ಬೇಜಾರಾಯಿತು. ಇನ್ ಕೇಸ್ ಮುಂಚೆನೇ ಗೊತ್ತಿದ್ರೆ ಪ್ರತಿದಿನ ಒಂದೊಂದು ನಾಟಕ ನೋಡ್ಬೋದಿತ್ತು. ಇಲ್ಲೇ ಕಲಾಗ್ರಾಮದಲ್ಲಿ ನಾನು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ತಂದೆ ಕುವೆಂಪು ಅವ್ರನ್ನ ನೆನೆಸ್ಕೊಂಡು ಬರೆದಿರೋ ಬುಕ್ ಆಧಾರಿತ ಒಂದು ನಾಟಕ ನನ್ನ ಅಣ್ಣನ ನೆನಪು ಸಹ ನೋಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾಟಕಗಳು ನೋಡೋದೇ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಬಿಟ್ಟು ಸಹ ರಂಗಶಂಕರದಲ್ಲಿ ನಾನು ಕೆಲವೊಂದು ಡ್ರಾಮಾಸ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಾಟಕದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಸಹ ಕಲಾಗ್ರಾಮಕ್ಕೆ ಒಂದ್ಸರಿ ವಿಸಿಟ್ ಹಾಕಿ. ಇಲ್ಲಿ ಎನ್ವಿರಾನ್ಮೆಂಟ್ ನೋಡಿ ಎಷ್ಟು ವಿಶಿಷ್ಟವಾಗಿ ಮಾಡಿದ್ದಾರೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಇನ್ನು 2 ದಿನ ಇರೋದು, ತಪ್ಪದೇ ವಿಸಿಟ್ ಮಾಡಿ. ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಇನ್ನೆರಡೇ ದಿನ ಇದೆ. ಯಾರಿಗೆಲ್ಲ ನಾಟಕದಲ್ಲಿ ಇಂಟ್ರೆಸ್ಟ್ ಇದೆ ಅವರು ನಾಟಕಗಳನ್ನ ಫ್ರೀಯಾಗಿ ನೋಡ್ಬೋದು ಇಲ್ಲಿ.
ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.